ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಗೃಹಾಲಂಕಾರ, ವಾಹನ ಕ್ಷೇತ್ರದಲ್ಲಿ ಲಾಭ, ಹಣ್ಣು ಹೂವು ವಸ್ತ್ರ ವ್ಯಾಪಾರಿಗಳಿಗಂತೂ ಬಹಳ ವಿಶೇಷವಾದ ದಿಗ್ಬಲ ಅಲ್ಲಿ ಶುಕ್ರನಿಗೆ. ಈ ಕಾರಣದಿಂದಾಗಿ ಕೃಷಿ ಮಾರುಕಟ್ಟೆಗಳಿರ್ತಕ್ಕಂಥವ್ರಾಗಬಹುದು. ಹಾಲು ಹೈನು ಬಹಳ ಮುಖ್ಯವಾಗಿ ಅವರಿಗೆ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ, ವಾರದ ವ್ಯಾಪಾರದಲ್ಲಿ ಬಹಳ ವಿಶೇಷವಾದ ಇದೆ. ಅಲ್ಲಿ ಹಾಲು ಹೈನುಗಾರರಿಗೆ ಪುಷ್ಪೋದ್ಯಮ ಮತ್ತು ಹಣ್ಣು ಹೂವು ಈ ಕ್ಷೇತ್ರಗಳಲ್ಲಿರೋರಿಗೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಬುಧ ಯಥಾ ಪ್ರಕಾರ ಶಿಲ್ಪಶಾಸ್ತ್ರ, ಕಲೆ, ರಂಗಕರ್ಮ, ಇನ್ಯಾವುದೋ ಸೆಟ್ ಡಿಸೈನಿಂಗ್ ಅಂತೀವಲ್ಲ ಅವುಗಳಿಗೆ ಸಂಬಂಧಿಸಿದಾಗೆ ಗ್ರಾಫಿಕ್ಸ್ ರಿಲೇಟೆಡ್ ಆಗಿರಬಹುದು. ಈ ಎಲ್ಲ ಕ್ಷೇತ್ರದವರಿಗೆ ನನಗೆ ಹೇಳಕ್ಕೆ ಇಲ್ಲಿ ಪಟ್ಟಿ ಮಾಡ್ಕೊಳ್ಳೋಕ್ಕೆ ಕಡಿಮೆ ಅವಕಾಶ ಇದೆ. ಹೀಗಾಗಿ ಇದೆಲ್ಲ ಅಂತಂದಾಗ ನೀವು ಇನ್ಯಾವುದನ್ನು ಸೇರಿಸಬಹುದು ಅಂತ ನೀವೇ ಸ್ವಲ್ಪ ಆಲೋಚನೆ ಮಾಡಿ. ನಿಮಗೆ ಆ ಜಾಣ್ಮೆ ತುಂಬ ಚೆನ್ನಾಗಿದೆ, ನನಗೆ ಗೊತ್ತಿದೆ. ಅವುಗಳಿಗೆಲ್ಲ ಸೇರಿಸ್ತಾ ಹೋದರೆ ಚೆನ್ನಾಗಿದೆ, ಅಲ್ಲೆಲ್ಲ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ, ಹೈನುಗಾರರಿಗೆ ತುಂಬ ಚೆನ್ನಾಗಿದೆ. ಗೋವು ಅದನ್ನು ಮಾತೆ ದೇವರು ಅಂತ ಅಂದುಕೊಂಡು ಯಾರು ಅದನ್ನು ಮಾಡ್ತಾಯಿದ್ರೋ ಆ ಕ್ಷೇತ್ರದವರಿಗೆಲ್ಲ ತುಂಬ ಚೆನ್ನಾಗಿದೆ. ಡೈರಿ ಪ್ರಾಡಕ್ಟ್ ಅಂತೀವಲ್ಲ, ಹಾಲು ಮೊಸರು ತುಪ್ಪ ಬೆಣ್ಣೆ ಈ ಕ್ಷೇತ್ರದಲ್ಲಿರೋರಿಗೆ ತುಂಬ ವಿಶೇಷವಾದ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಚಂದ್ರನೂ ಚೆನ್ನಾಗಿದ್ದಾನೆ, ಈ ಕಾರಣದಿಂದಾಗಿ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ಗುರುವಿನ ದೃಷ್ಟಿ ಬಿದ್ದುಬಿಡುತ್ತೆ, ಅದು ಗಜಕೇಸರಿ ಯೋಗವೂ ಆಗುತ್ತಲ್ವ. ಈ ಕಾರಣದಿಂದಾಗಿ ಅಲ್ಲಿ ರಾಜಮಾನ್ಯತೆ ಬಂದು ಒದಗುತ್ತೆ, ವಿದ್ವಾಂಸರಿಂದ ಪ್ರಶಂಸೆ ಬರುತ್ತೆ ಅಂತೆಲ್ಲ ಇದೆಯಲ್ಲ. ಈ ಕಾರಣದಿಂದಾಗಿ ತುಂಬ ಚೆನ್ನಾಗಿದೆ. ನಿಮಗೂ ಒಳ್ಳೆ ಈ ವಾರ ಬಂಗಾರದ ಫಲ ಸಿಕ್ಬಿಡುತ್ತೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಕರ್ಕಟಕ ರಾಶಿಯವರಿಗೆ ಸ್ತ್ರೀಯರಿಗೆ ಸ್ವಲ್ಪ ಸಂಕಷ್ಟ, ಸ್ವಲ್ಪ ವಸ್ತು ನಷ್ಟತೆ, ವೃತ್ತಿಯಲ್ಲಿ ಅನುಕೂಲ, ಸ್ವಲ್ಪ ಚಂಚಲ ಬುದ್ಧಿ. ನೋಡಿ, ಸ್ವಲ್ಪ ಫಲಗಳು ವ್ಯತ್ಯಾಸ ಆಗುತ್ತೆ. ಬುಧವಾರದವರೆಗೂ ತುಂಬ ಗ್ರಾಫ್ ಹೀಗಿದೆ, ಗುರುವಾರದಿಂದ ಮತ್ತೆ ಹೀಗೆ ಸ್ವಲ್ಪ ಸ್ವಲ್ಪ ಆಗುವ ಸಾಧ್ಯತೆ. ಕಾರಣ ಶುಕ್ರನ ಸಂಚಾರ, ಅವನು ಪಂಚಮಕ್ಕೆ ಹೋಗ್ತಾನೆ ಕುಜನ ಜೊತೆಗೆ. ಹೀಗಾಗಿ ಬುದ್ಧಿ ವ್ಯತ್ಯಾಸ ಆಗಿಬಿಡುತ್ತೆ, ಸ್ವಲ್ಪ ಕೋಪ ಬಂದ್ಬಿಡೋ ಸಾಧ್ಯತೆ. ಎಂಥ ಶಾಂತವಾದ ಹೆಣ್ಣು ಮಗಳಲ್ಲೂ ಒಂಥರ ಮುಖ ಏನೋ ಟರ್ನ್ ಆಗ್ತಾ ಇದೆ ಅನ್ನೋ ಒಂದು ಲಕ್ಷಣ ಕಾಣುತ್ತೆ. ಆ ರೀತಿಯಲ್ಲಿ ಸ್ವಲ್ಪ ಹುಷಾರು, ಸಮಾಧಾನ ಬೇಕಾಗುತ್ತೆ. ಚಂದ್ರನು ಅಷ್ಟೇ ರಾಹು ಜೊತೆಗೆ ಸಂಚರಿಸುವಾಗ ದೇಹದ ನಿಮ್ಮ ರಾಶಿಯ ಅಧಿಪತಿ, ಹೀಗಾಗಿ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಕುಸಿತೀರಾ, ಸುಸ್ತಾಗ್ತೀರಾ, ಮತ್ತು ಇನ್ಯಾವುದೋ ಒಂದು ದುಃಖ ವ್ಯಸನ ಅಂಥದ್ರಲ್ಲಿ ಒಂದು ಮನಸ್ಸಿಗೆ ನೋವಾಗುವ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ಪರಿಹಾರ ನೋಡೋಣ. ಪರಿಹಾರಕ್ಕೆ ನೋಡಿ, ಸುಂದರಕಾಂಡ ಪಾರಾಯಣ ಮಾಡಿ. ತುಂಬ 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 ನಿಮ್ಮ ನೋಡಿ ಮನಸ್ಸಿಗೆ ಎಷ್ಟು ಸಮಾಧಾನ ಆಗುತ್ತೆ ಅಂತ ಗಮನಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.